ಸುದ್ದಿ ಮತ್ತೆ ಸ್ವಾಗತ 2021ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾಗಿದೆ. ನಟ ರಕ್ಷಿತ್ ಶೆಟ್ಟಿಗೆ ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿ ಸಿಕ್ಕಿದೆ. ಅರ್ಚನಾ ಜೋಯಿಸ್ ಅವರನ್ನ ಅತ್ಯುತ್ತಮ ನಾಯಕ ನಟಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅತ್ಯುತ್ತಮ ಚಿತ್ರವಾಗಿ ದೊಡ್ಡಹಟ್ಟಿ ಬೋರೇಗೌಡ ಚಿತ್ರ ಆಯ್ಕೆಯಾಗಿದೆ. ಎರಡನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿ 777 ಚಾರ್ಲಿಗೆ ಸಿಕ್ಕಿದೆ. ಮೂರನೇ ಅತ್ಯುತ್ತಮ ಚಿತ್ರವಾಗಿ ಬಿಸಿಲು ಕುದುರೆ ಆಯ್ಕೆಯಾಗಿದೆ. 2021ನೇ ಸಾಲಿನ ಸಿನಿಮಾಗಳ ಪ್ರಶಸ್ತಿ ಅಂದ್ರೆ ಆಯ್ತು, ಆಲ್ಮೋಸ್ಟ್ 4 ವರ್ಷ ಕಳೆದು ಹೋಯಿತು ಈ ಸಿನಿಮಾಗಳೆಲ್ಲ ರಿಲೀಸ್ ಆಗಿ. ಅಷ್ಟು ತಡವಾಗಿ ಪ್ರಶಸ್ತಿಗಳ ಪ್ರಕಟಣೆ ಆಗ್ತಾ ಇದೆ. ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಬಹಳ ತಡವಾಗಿ ಪ್ರಕಟ ಮಾಡಿದ್ದಾರೆ. ಹಾಗಾಗಬಾರ್ದು. ಪ್ರತಿ ವರ್ಷ ಆಯಾ ಟೈಮ್ಗೆ ರೆಕಗ್ನಿಷನ್ ಕೊಡುವಂತಹ ಕೆಲಸ ಆಗಬೇಕು. ಆದರೆ ಸರ್ಕಾರ ಬಹಳ ವಿಳಂಬ, ಪ್ರತಿ ವರ್ಷವೂ ಇದೇ ರೀತಿ ಆಗೋದು. ಈಗ 2021ರ ಚಲನಚಿತ್ರಗಳ ಪ್ರಶಸ್ತಿ ಪ್ರಕಟ ಆಗಿದೆ. ಅದರಲ್ಲಿ ಅತ್ಯುತ್ತಮ ನಾಯಕ ನಟನಾಗಿ ರಕ್ಷಿತ್ ಶೆಟ್ಟಿ ಅವರು 777 ಚಾರ್ಲಿ ಸಿನಿಮಾದ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಹಾಗೆ ಅರ್ಚನಾ ಜೋಯಿಸ್ ಮ್ಯೂಟ್ ಚಿತ್ರದ ನಟನೆಗಾಗಿ ಅತ್ಯುತ್ತಮ ನಾಯಕ ನಟಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ದೊಡ್ಡಹಟ್ಟಿ ಬೋರೇಗೌಡ ಮೊದಲನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಪಡ್ಕೊಂಡ್ರೆ 777 ಚಾರ್ಲಿ ಎರಡನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಪಡ್ಕೊಂಡಿದೆ. ಜೊತೆಗೆ ಬಿಸಿಲು ಕುದುರೆ ಮೂರನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಈ ಪ್ರಶಸ್ತಿ ಸಿಕ್ಕಿರುವುದು ಯುವರತ್ನ ಸಿನಿಮಾಗೆ. ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಸಿನಿಮಾಗೆ ಈ ಪ್ರಶಸ್ತಿ ಲಭ್ಯವಾಗಿದೆ. ಇನ್ನು ವಿಶೇಷ ಕಳಕಳಿಯ ಚಿತ್ರ ಭಾರತದ ಪ್ರಜೆಗಳಾದ ನಾವು ಈ ಸಿನಿಮಾಗೆ ಸಿಕ್ಕಿದೆ. ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ನಾಡಪದ ಆಶಾ ಕೊಡವ ಭಾಷೆಯ ಚಿತ್ರ ಇದು. ಇನ್ನು ಅತ್ಯುತ್ತಮ ಮಕ್ಕಳ ಚಿತ್ರ ಕೇಕ್ ಈ ಸಿನಿಮಾ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಅತ್ಯುತ್ತಮ ಹಿನ್ನೆಲೆ ಗಾಯಕ ಅಜನೀಶ್ ಕೇಶರಾವ್, ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಸಹನಾ ಭಾರದ್ವಾಜ್ ಆಯ್ಕೆಯಾಗಿದ್ದಾರೆ. ಅತ್ಯುತ್ತಮ ಪೋಷಕ ನಟ ಪಾತ್ರಕ್ಕೆ ಪ್ರಮೋದ್ ಆಯ್ಕೆಯಾಗಿದ್ದಾರೆ. ರತ್ನನ್ ಪ್ರಪಂಚ ಸಿನಿಮಾದಲ್ಲಿ ನಟಿಸಿರುವಂತಹ ನಟ. ಇನ್ನು ಅತ್ಯುತ್ತಮ ಪೋಷಕ ನಟಿ ರತ್ನನ್ ಪ್ರಪಂಚ ಸಿನಿಮಾಗೆ ಉಮಾಶ್ರೀ ಅವರಿಗೆ ಸಿಕ್ಕಿದೆ. ಅತ್ಯುತ್ತಮ ಗೀತ ರಚನೆ ನಾಗಾರ್ಜುನ್ ಶರ್ಮಾ ಅವರಿಗೆ 777 ಚಾರ್ಲಿ ಸಿನಿಮಾಗಾಗಿ. ಅತ್ಯುತ್ತಮ ಸಂಕಲನ ಪ್ರತೀಕ್ ಶೆಟ್ಟಿ ಅವರಿಗೆ ಅಗೈನ್ 777 ಚಾರ್ಲಿ ಸಿನಿಮಾಗಾಗಿ. ಅತ್ಯುತ್ತಮ ಸಂಗೀತ ನಿರ್ದೇಶಕ ಇಮ್ತಿಯಾಜ್ ಸುಲ್ತಾನ್ ಅವರಿಗೆ ಬಿಸಿಲು ಕುದುರೆ ಸಿನಿಮಾಗಾಗಿ ಸಿಕ್ಕಿದೆ. ಅತ್ಯುತ್ತಮ ಬಾಲನಟಿ ಬೇಬಿ ಭೈರವಿ ಸಿನಿಮಾಗಾಗಿ. ಹಾಗೆ ಅತ್ಯುತ್ತಮ ಬಾಲನಟ ಮಾಸ್ಟರ್ ಅತೀಶ್ ಶೆಟ್ಟಿ ಕೇಕ್ ಸಿನಿಮಾಗಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಉತ್ತಮ ಕಲಾ ನಿರ್ದೇಶಕನಾಗಿ ರವಿ ಸಂತೆ ಹೈಕ್ಲು ಆಯ್ಕೆಯಾಗಿದ್ದಾರೆ ಭಜರಂಗಿ 2 ಸಿನಿಮಾಗಾಗಿ. ಅತ್ಯುತ್ತಮ ಚೊಚ್ಚಲ ನಿರ್ದೇಶನ ಶಂಕರ್ ಗುರು ಅವರಿಗೆ ಸಿಕ್ಕಿದೆ ಬಡವ ರಾಸ್ಕಲ್ ಸಿನಿಮಾಗಾಗಿ. ಅತ್ಯುತ್ತಮ ನಿರ್ಮಾಣ ನಿರ್ವಾಹಕ ಪ್ರಶಸ್ತಿ ಶಿವಕುಮಾರ್ ಎಸ್ ಪೊಗರು ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ಛಾಯಾಗ್ರಹಣ ಭುವನೇಶ್ ಪ್ರಭು ಅವರಿಗೆ ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಆಮ್ಚಿ ಸಂಸಾರ ಅನ್ನುವಂತಹ ಕೊಂಕಣಿ ಭಾಷೆಯ ಸಿನಿಮಾಗಾಗಿ. ಅತ್ಯುತ್ತಮ ಚಿತ್ರಕಥೆ ರಘು ಕೆಎಂ ದೊಡ್ಡಹಟ್ಟಿ ಬೋರೇಗೌಡ ಸಿನಿಮಾಗಾಗಿ. ಅತ್ಯುತ್ತಮ ಕಥೆ ಮಂಜುನಾಥ್ ಮುನಿಯಪ್ಪ 9 ಸುಳ್ಳು ಕಥೆಗಳು ಸಿನಿಮಾಗಾಗಿ. ಹೀಗೆ 2021ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಕಟವಾಗಿದ್ದಾವೆ 4 ವರ್ಷ ಕಳೆದಂಥ ನಂತರದಲ್ಲಿ. ಇನ್ನು ತೀರ್ಪುಗಾರರ ವಿಶೇಷ ಪ್ರಶಸ್ತಿಗಳು ಅತ್ಯುತ್ತಮ ಚಿತ್ರ ಭೈರವಿ, ಅತ್ಯುತ್ತಮ ವಸ್ತ್ರ ವಿನ್ಯಾಸ ಯೋಗಿ ಜೆ ರಾಜು ಭಜರಂಗಿ 2 ಸಿನಿಮಾಗಾಗಿ. ಅತ್ಯುತ್ತಮ ಪ್ರಸಾದನ ಶಿವಕುಮಾರ್ ತಾಯಿ ಕಸ್ತೂರ್ ಗಾಂಧಿ ಸಿನಿಮಾಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.